ಅಪ್ಪಾಜಿ, ಯಾಕಪ್ಪಾಜಿ ಅಷ್ಟು ಅರ್ಜೆಂಟ್ ನನ್ನ ಜೊತೆ ಮಾತಾಡೋಂಥದ್ದು ಏನಿತ್ತ? ಇತ್ತು ಬಾ, ಮಾತಾಡೋದಿತ್ತು. ನೋಡಮ್ಮ, ನಿನ್ನ ಜೀವನದಾಗ ನಾ ಇದನ್ನೆಲ್ಲ ಅನ್ಕೊಂಡೇ ಇರಲಿಲ್ಲ. ಅದೆಲ್ಲ ನಡೆದೋದು. ಪರಿಸ್ಥಿತಿ ನನ್ನ ಕೈ ಕಟ್ಟಿ ಹಾಕಿತ್ತು. ನನಗೂ ಏನೂ ನಿಲ್ಸೋಕ್ಕಾಗಲಿಲ್ಲ. ಅಪ್ಪಾಜಿ, ನೀವು ಯಾವ ವಿಚಾರ ಬಗ್ಗೆ ಮಾತಾಡ್ತೀರಿ? ಯಾವ ವಿಚಾರ? ನೋಡಮ್ಮ, ನನಗೆ ಸುದ್ದಿ ಬಳಸಿ ಮಾತಾಡಕ್ಕೆ ಬರೋದಿಲ್ಲ. ನಿನ್ನ ಹೆಂಗೆ ಬಳಸೇನಿ, ನಿನ್ನ ಕಂಡ್ರೆ ನನಗೆ ಎಷ್ಟು ಇಷ್ಟ ಅನ್ನೋದು ನಿನಗೆ ಮೊದಲಿಂದನೂ ಗೊತ್ತೈತಿ. ನಿನ್ನ ಮದ್ವೆ ಬಗ್ಗೆ, ನಿನ್ನ ಎಜುಕೇಷನ್ ಬಗ್ಗೆ, ನಿನ್ನ ಫ್ಯೂಚರ್ ಬಗ್ಗೆ ಎಷ್ಟು ಕನಸ್ಕೊಂಡಿದ್ನಿ ನನಗೆ ಒಬ್ಬಂಗೆ ಗೊತ್ತದು. ಆದ್ರೆ ಆ ದೇವ್ ನಿನ್ನ ಹನಿ ಬರೋಳಗೆ ಬರ್ದಿದ್ದ ಬೇರೆ. ಯಾಕಮ್ಮ ಈ ಮದ್ವೆಗೆ ಒಪ್ಕೊಂಡೆ ನೀನು? ಯಾಕ ಒಪ್ಕೊಂಡೆ ಅಂತ ಕೇಳ್ತೀರ? ನೀವು ಕೇಳತ್ತೀರ ಇದನ್ನ ನನ್ನ ಮುಂದೆ? ಅಲ್ಲ, ಅಲ್ಲಿ ಮಂದಿ ಮುಂದೆ ಎಲ್ಲರ ಮುಂದೆ ಈ ಮದ್ವೆ ಏನಿದ್ರು ನಮ್ಮ ಅಮ್ಮ ಇಷ್ಟ ಅಂತ ನನ್ನ ಮೇಲೆ ಹಾಕಿ ಈಗೇಕಪ್ಪಾಜಿ ಈ ಪ್ರಶ್ನೆ ನನಗೆ ಕೇಳಕತ್ತೀರಿ ನೀವು? ಶಟ್ ಅಪ್ ಅಮ್ಮು. ನನಗೆ ಈ ಮದ್ವೆ ಇಷ್ಟ ಇರಲಿಲ್ಲ. ಹೌದು, ನನಗೆ ಈ ಮದ್ವೆ ಇಷ್ಟ ಇರಲಿಲ್ಲ. ನೀನು ತಮ್ಮ ನಿನ್ನ ಕೈ ಹಿಡಿದಂತರೂ ನನಗೆ ಇಷ್ಟನೇ ಇರಲಿಲ್ಲ. ಅದಕ್ಕೆ ನೋಡು, ಗಿರ್ಜಕರಾಗಲಿ ಮಲ್ಲೇಶನವರಾಗಲಿ, ನಾನು ನಿಮ್ಮವ್ವ ಇಷ್ಟಪಟ್ಟು ಮದುವೆ ಆದವರು. ನಾನು ನಿಮ್ಮವ್ವನ ಇಷ್ಟಪಡ್ತೀನಿ ಅಂದ ತಕ್ಷಣ ಗಿರ್ಜಕ್ಕವರು ನನಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ ನಿಂಗೆ? ಯಾಕಪ್ಪಾಜಿ? ನಾನು ಶ್ರೀಮಂತ, ನನ್ನ ಕಡೆ ರೊಕ್ಕ ಐತಿ, ನಾನು ಒಳ್ಳೆವಂತ ಹೇಳಿ. ಹಂಗಂತೇಳಿ ತಮ್ಮ ನೀನು ಏನು ಕೆಟ್ಟವಂತ ಹೇಳಾತಿಲ್ಲವ. ತಮ್ಮ ನೀನು ಒಳ್ಳೆಯವನು, ಆದರೆ ರೊಕ್ಕ ಆಸ್ತಿ ಯಾವುದೂ ಒಂದು ಕಡೆ ಇಲ್ಲ. ಅಪ್ಪಾಜಿ, ನೀವಾ ಇದನ್ನು ಹೇಳತ್ತಿರೋದೆ? ನನಗೊಂದು ಕ್ಷಣ ಆಶ್ಚರ್ಯ ಆಯ್ತು ನಿಮ್ಮ ಮಾತು ಕೇಳಿ. ಅಲ್ಲಪ್ಪಾಜಿ, ನೀವು ಯಾವಾಗಿಂದ ರೊಕ್ಕಕ್ಕೆ ಆಸ್ತಿಗೆ ಬೆಲೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಿ? ನನಗೆ ಹೇಳ್ಕೊಡ್ತಿದ್ರಿ ನೀವು ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ. ಅಷ್ಟೆಲ್ಲಗೂ ಬದಲಾದ್ರ? ಓಹೋ, ನಿಮ್ಮ ಸ್ವಂತ ಮಗಳ ಜೀವನದಾಗ ಹಿಂಗಾತ ಅಂತ ಹೇಳಿ ರೊಕ್ಕಕ್ಕೆ ಪ್ರಾಮುಖ್ಯತೆ ಕೊಡಕತ್ತಿರಲ್ಲ ನೀವು? ಅಮ್ಮು, ನನಗೆ ಎದುರು ವಾದಿಸ್ಬೇಡ ಅಮ್ಮು. ನಿನಗೇನು ಒಳ್ಳೆಯದು ಕೆಟ್ಟದ್ದು, ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತೈತಿ. ನಿನ್ನ ಜೀವನ ಹಿಂಗೆ ಇರಬೇಕು, ಹಿಂಗೆ ಆಗಬೇಕು, ಪ್ರತಿಯೊಂದು ಕನಸು ಕಂಡವ ನಾನು. ಈಗ ನನ್ನ ಕಣ್ಣು ಮುಂದೆ ಇಷ್ಟೆಲ್ಲ ಆಗತ್ತೈತಿ ಅಂತಂದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರಲ್ಲ. ನನ್ನ ಕೈಲಿ ಖುಷಿ ಪಡೋಕ್ಕಾಗತ್ತಿಲ್ಲ ಮಗಳು ಮದುವೆ ಆಗೈತೆ ಅಂಥೇಳಿ. ಖುಷಿಗಿಂತ ಜಾಸ್ತಿ ದುಃಖನ ಇರೋದು ನನಗೆ. ಈ ಕಡೆ ತಮ್ಮನ ಎಜುಕೇಷನು ಅಷ್ಟೇನಾಗಿಲ್ಲ. ಮುಂದೆ ಜೀವನ ಹೆಂಗವ? ಬರೀ ಹೊಲದ ಮೇಲೆ ನಿಮ್ಮ ಜೀವನ. ಅಪ್ಪಾಜಿ, ನೀವು ಈ ಲೆವೆಲ್ ಥಿಂಕ್ ಮಾಡ್ತೀರಾ? ಅಪ್ಪಾಜಿ, ನಾನು ನಿಮ್ಗೊಂದು ಸತ್ಯ ಹೇಳ, ಈ ದುಡ್ಡು ಆಸ್ತಿ ಹಣ ಇದ್ರಿಗೆಲ್ಲರಿಗಿಂತ ಮೀರಿದ್ದು ಪ್ರೀತಿ. ಅಪ್ಪಾಜಿ, ನಿಮ್ಗೊಂದು ವಿಚಾರ ಗೊತ್ತೈತಾ? ನಾನು ತಮ್ಮನಿ ಮಾಮನ ಮೊದಲಿಂದನೂ ಇಷ್ಟಪಡತ್ತಿದ್ದೆ, ಅವನ್ನ ಪ್ರೀತಿಸತ್ತಿದ್ದೆ ನಾನು. ಏನು? ನಿಜವಾಗ್ಲೂ ಅಪ್ಪಾಜಿ, ಈ ಮದುವೆಗಿಂತ ಮುಂಚೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ನನ್ನ ಸ್ವತಃ ಹೋಗಿ ತಮ್ಮನಿ ಮಾವನ ಮುಂದೆ ಹೇಳಿದೆ. ಆದರೆ ತಮ್ಮನಿ ಮಾವ ನೀವು ಹೇಳಿದ್ದನ್ನು ನನ್ನ ಮುಂದೆ ಹೇಳಿ ನನ್ನ ಪ್ರೀತಿನ ನಿರಾಕರಿಸ್ದ. ಹೌದಾ? ಯಾಕೆ ನೀವು ಒಂದು ಮಾತು ಹೇಳಿಲ್ಲ ಇದನ್ನು? ಯಾಕಂತಂದ್ರೆ ತಮ್ಮನಿ ಮಾವನ ರೀಸನ್ ನನಗೆ ಅದನ್ನೇ ಕೊಟ್ಟ. ನೀನು ನೋಡಿದ್ರೆ ಕೋಟ್ಯಾಧೀಶ್ವರಿ, ನೀನು ಲಕ್ಷಾಂತರ ರೂಪಾಯಿ ಇದ್ದಕ್ಕಿ, ಬೆಳ್ಳಿ ಚಮಚೆ ಬಂಗಾರ ಸ್ಪೂನ್ ಇಟ್ಕೊಂಡು ಬೆಳೆದಕ್ಕಿ, ನಿಮ್ಮಪ್ಪ ನೋಡಿದ್ರೆ ಅಷ್ಟು ದೊಡ್ಡ ಶ್ರೀಮಂತ, ನಿಮಗೆ ನಮಗೂ ಹೊಂದಾಣಿಕೆ ಬರುವುದಿಲ್ಲ, ನಾನು ಇನ್ನ ಮದುವೆ ಆಗಕ್ಕಲ್ಲ ಅಂತ ಹೇಳಿದ್ದೆ. ಕರೆಕ್ಟಾಗಿ ಹೇಳೋಣವ. ಆದರೂ ನೀ ಯಾಕೆ ಮೊಂಡು ಧೈರ್ಯ ಮಾಡಿದ್ದು? ಮೊಂಡು ಧೈರ್ಯನ? ಅಲ್ಲಪ್ಪಾಜಿ, ಜೀವನದಾಗ ನೀನು ಪ್ರೀತಿಸಲ್ಲ ಮದುವೆ ಆಗಿದ್ದೆ, ಅವನ್ನ ಪ್ರೀತಿಸಲ್ಲ ನೀನು ಕಟ್ಕೊಂಡಿದ್ದೆ. ಪ್ರೀತಿ ಅಂದ್ರೆ ಏನು ನಿನಗೆ ಗೊತ್ತಿಲ್ಲ? ಯಾಕಪ್ಪಾಜಿ ದುಡ್ಡು ಬೆಲೆಗೆ ಶ್ರೀಮಂತಿಕೆಗೆ ಬೆಲೆ ಕೊಡ್ತಿ? ಅಪ್ಪಾಜಿ, ನಾನು ಇವತ್ತಿಷ್ಟು ಮಾತಾಡಿದಲ್ಲ ನೀನು ಮದುವೆ ಆದ ಮಗಳ ಮುಂದೆ ನನ್ನ ಗಂಡನ ಬಗ್ಗೆ. ಈಗ ಅವ್ನು ತಮ್ಮನಿ ಮಾ ಅಷ್ಟೇ ಅಲ್ಲ ಅಪ್ಪಾಜಿ, ನನ್ನ ಗಂಡವ, ನನ್ನ ಗಂಡನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡತ್ತೀಯಲ್ಲ. ನೋಡಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಂದರೆ ಇಷ್ಟ ಇಲ್ಲ. ಪರಿಸ್ಥಿತಿ ಕಟ್ಟು ಬಿದ್ದ ನಾನು ಸುಮ್ಮನೆ ಇರಬೇಕಾಯ್ತು. ನೀನು ತಮ್ಮನ ನಿನ್ಕೊಳ್ಳಿ ತಾಳಿ ಕಟ್ಟುವ. ನೋಡು, ನನಗೆ ಈ ಮದುವೆ ನೀನು ಭಾಳ ದಿನ ಮುಂದುವರ್ಸೋದು ಇಷ್ಟ ಇಲ್ಲ. ಆದಷ್ಟು ಲಘು ಈ ಮದುವೆಗೆ ಒಂದು ಬಿಡುಗಡೆ ಕೊಡು. ಬಿಡುಗಡೆ? ಏನಪ್ಪಾಜಿ ಬಿಡುಗಡೆ ಅಂತಂದ್ರೆ? ಓಹೋ, ನಿನ್ನ
ಲೆಕ್ಕಕ್ಕೆ ಮದುವೆ ಅನ್ನೋದು ಒಂಥರ ಆಟ. ಬೇಕಂದ್ರೆ ತಾಳಿ ಕಟ್ಕೋದು, ತಾಳನ್ನ ಬಿಚ್ಚಿ ಬಿಸಾಕೋದು ಅಲ್ಲ. ಸ್ವಂತ ಮಗಳ ಮುಂದೆ ನಿಂತ ತಂದೆಯಾಗಿ ಮಾತಾಡೋ ಮಾತಪ್ಪಾಜಿ ಇದೆ. ಇಷ್ಟೊಂದು ಇಷ್ಟೊಂದು ಕೆಟ್ಟವರ ನಮ್ಮಪ್ಪ. ನಾ ಅನ್ಕೊಂಡಿರ್ಲಿಲ್ಲ ನೀ ಇಷ್ಟೊಂದು ಕೆಟ್ಟ ತಂದಿ ಅಂತ ಅನ್ಕೊಂಡಿರ್ಲಿಲ್ಲ ಅಪ್ಪಾಜಿ. ನಾನು ನಮ್ಮಪ್ಪ ಇಂಥವ ಅಂತ ಹೇಳಿ 4 ಮಂದಿ ಮುಂದೆ ಹೆಮ್ಮೆಯಿಂದ ಹೇಳ್ತಿದ್ದೆ. ಆದ್ರೆ ನೀನ ಇವತ್ತು ನನಗೆ ಇಷ್ಟು ಕೇಳೋದು ಮಾತಾಡತ್ತೀಯ ನೋಡಪ್ಪಾಜಿ. ಯಾರ ರೊಕ್ಕ, ಯಾರ ರೂಪಾಯಿ, ಯಾ ಆಸ್ತಿ ಇಟ್ಕೊಂಡು ನೀ ಇವತ್ತು ಮಾತಾಡತ್ತೀಯ ನನ್ನ ಗಂಡಗ. ಅದ ರೊಕ್ಕ, ಅದ ರೂಪಾಯಿ, ಅದ ಆಸ್ತಿ ನನ್ನ ಗಂಡ ಸಂಪಾದನೆ ಮಾಡಿ ತೋರಿಸ್ತಾನೆ. ಅದಕ್ಕೆ ಅವ್ನ ಜೀವನ ಪೂರ್ತಿ ನಾ ಸಪೋರ್ಟ್ ಆಗಿರ್ತೇನೆ. ಅಮ್ಮೋ ಅನ್ಕೊಂಡಷ್ಟು ಸುಲಭದ ಮಾಡಿನ ರೊಕ್ಕ ರೂಪಾಯಿ ಸಂಪಾದಿಸೋದು. ಅಪ್ಪಾಜಿ, ನಾನು ಇವತ್ತು ನಿನಗೆ ಚಾಲೆಂಜ್ ಹಾಕತ್ತೇನೆ. ಇನ್ನು 1 ವರ್ಷದೊಳಗೆ, ಕರೆಕ್ಟ್ 1 ವರ್ಷದೊಳಗೆ ತಮ್ಮನಿ ಮಾವ ಆಸ್ತಿ ಅಂತಸ್ತು ಸಂಪಾದನೆ ಮಾಡಿ ಜನ ಕೀರ್ತಿನೂ ಸಂಪಾದನೆ ಮಾಡಿರ್ತಾರೆ. ಮಾಡಿರಲಿಲ್ಲ ಅಂತಂದ್ರೆ ನಾ ಹೇಳ್ದಂಗೆ ಕೇಳ್ತೀಯಾ? 200% ಅಪ್ಪಾಜಿ. ನೀ ಹೇಳಿದ್ದು ಏನು ಬೇಕಾದರೂ ಕೇಳ್ತೀನಿ. ಇನ್ನು 1 ವರ್ಷ ಟೈಮ್ ಕೊಡು, ತಮ್ಮನಿ ಮಾವನ ಬದಲಾಯಿಸ್ತಾರೆ. ಹಾಗಿದ್ರೆ ನನ್ನ ಮಾತು ಕೇಳು, ನೀನು ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇನ್ನು 1 ವರ್ಷದ ಟೈಮ್ ಒಳಗೆ ನೀನು ತಮ್ಮನಿ ಏನಾರೇ ನಮ್ಗಿಂತ ಶ್ರೀಮಂತ ಆಗಲಿಲ್ಲ ಅನ್ಕೋ, ನೀನು ಅವನ್ನ ನಿಂತ ಕ್ಷಣದೊಳಗೆ ಬಿಟ್ಟು ಬೇರೆದವ್ನ ಮದುವೆ ಆಗ್ಬೇಕು. ಬೇರೆದವ್ನ ಮದುವೆ ಆಗೋ ಮಾತೇ ಇಲ್ಲ ಅಪ್ಪಾಜಿ. ಈ ಅಮ್ಮು ನಿನ್ನ ಮಗಳು, ನಿನಗೆಷ್ಟು ಹಾವ ಹಠ ಆಯಿತೋ ನಿಂತಿತ್ತು ಜಾಸ್ತಿನೇ ಆಯ್ತು ಅನ್ನುವಂತೆ ಅಂದಿದ್ದನ್ನು ಸಾಧಿಸ್ತಾಳೆ ಅಮ್ಮು. ನೋಡ್ತಾ ಇರಪ್ಪಾಜಿ. ಸರಿ ಅಮ್ಮ, ನೀ ಹೇಳ್ದಂಗೆ ಆಗಲಿ. ಆದರೆ ಅಲ್ಲಿವರೆಗೂ ನೀವಿಬ್ಬರು ಸಂಸಾರ ಮಾಡಿಕೊಡ್ತೀವಿ. ಓಹೋ ಸರಿ ಅಪ್ಪಾಜಿ, ನೀ ಹೇಳ್ದಂಗೆ ಆಗಲಿ. ಮದುವೆ ಅಂತಂದ್ರೆ ಬರೀ ಸಂಸಾರ, ದೈಹಿಕ ಸಂಬಂಧ ಅಷ್ಟೇ ಅಲ್ಲ ಅಪ್ಪಾಜಿ, ಅದಕ್ಕಿಂತ ಮೀರಿದ್ದು ಪ್ರೀತಿ. ನನಗೆ ತಮ್ಮನಿ ಮಾವನ ಮೇಲೆ ಇರೋದು ಆ ನಿಷ್ಕಲ್ಮಶವಾದ ಪ್ರೀತಿ. ಅದೇನು ಅಂತ ನಾನು ತೋರಿಸ್ತೇನೆ. ಇಷ್ಟೆಲ್ಲ ಮಾತಾಡಿದೆಲ್ಲ ನಿನ್ನೊಳಗೆ ಇಷ್ಟೆಲ್ಲ ವಿಷಯ ಆಯ್ತು ಅನ್ನೋದು ನನಗೆ ಇವಾಗಲೇ ಗೊತ್ತಾಯ್ತಲ್ಲ, ಒಳ್ಳೇದೇ ಆಯಿತು. ಅಷ್ಟು ಸುಲಭ ಅಂದ್ಕೊಂಡ್ಯಾ ಅಮ್ಮ? ನೀನು ಅದೇನೋ ಡಾಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆಲ್ಲ. ನಿನಗೋಸ್ಕರ ನಾನು ಸೀಟ್ ಸಹ ಅರೇಂಜ್ ಮಾಡಿಟ್ಟಿದ್ದೆ MBBS. ಈ ತಮ್ಮನಿನ ಕಟ್ಕೊಂಡು ನಿಂಗೆ MBBS ಮಾಡೋಕ್ಕೆ ಸಾಧ್ಯ ಐತಾ? ಹಾಂ, ಯಾಕಾಗಲ್ಲ ಅಪ್ಪಾಜಿ? ಯಾಕಾಗಲ್ಲ? ದೊಡ್ಡ ಮನುಷ್ಯರಾಗಿರೋರೆಲ್ಲ ಯಾರು ಬೆಳ್ಳಿ ಸ್ಪೂನು ಚಿನ್ನ ಸ್ಪೂನು ಬಾಯಿಗೆ ಇಟ್ಕೊಂಡು ಕುಡ್ತಾರಲ್ಲ ಅಪ್ಪಾಜಿ. ಎಲ್ಲರೂ ಕಷ್ಟದಿಂದನೇ ಮೇಲೆ ಏರಿದವರು. ನಾನು ತೋರಿಸ್ತೀನಿ. ತಮ್ಮನಿ ಮಾವ ದುಡ್ದಿದ್ದ ದುಡ್ಡಿಂದನ ನಾನು MBBS ಮಾಡಿ ಡಾಕ್ಟರ್ ಆಗಿನ ತೋರಿಸ್ತೇನೆ ಅಪ್ಪಾಜಿ. ಸರಿ, ನೋಡೋಣ. ಇನ್ನು 1 ವರ್ಷ ಟೈಮ್ ಕೊಟ್ಟೇನಲ್ಲ, ಅದೇನು ಮಾಡ್ತೀಯೋ ಮಾಡಿ. ನೋಡ್ತಾ ಅಪ್ಪಾಜಿ, ಅದೇನು ಮಾಡ್ತೀರ ಅಂಥೇಳಿ ತೋರಿಸ್ತೇನೆ. ಅಮ್ಮು, ಎಲ್ಲಿ ಹೋತಿ ಹುಡುಗಿ? ಅಲ್ಲ ನೋಡಿ, ಅಜ್ಜಿ ಕರೆದಾರ ನಂಗೆ, ಬರ್ತೇನೆ ಅಪ್ಪಾಜಿ. ಬಣ್ಣಜ್ಜಿ. ವಾ ಮಗಳೇ, ಎಷ್ಟು ಚಂದ ಕಾಣತ್ತೀವ. ನನ್ನ ದೃಷ್ಟಿನ ತಾಕ್ತೈತಿ. ನಿಮ್ಮ ಅತ್ತಿ ಹೇಳಿದ್ನ ಆಗಳೆ, ಒಂದಿಟ್ಟು ಮಕ್ಕಳ ದೃಷ್ಟಿ ತೆಗಿವ ಅಂತ ಹೇಳಿ ಇನ್ನೂ ಮಟ್ಟ ತಗೋದಿಲ್ಲ ನಿಮ್ಮ ಅಜ್ಜಿ. ಹೋಗಿ ಬಿಡಜ್ಜಿ, ಯಾಕೆ ಇದು ಮಾಡ್ತಿ? ಅಷ್ಟೇ, ನಮಗೇನೂ ಆಗೋದಿಲ್ಲ. ಬನ್ಬಾರ್ಲೇ ಅಮ್ಮು. ಅದನ್ ಬಿಡು, ಇಷ್ಟೊತ್ತಾತ ನಿಮ್ಮ ಅವು ಬರ್ತೀರಂದಕ್ಕೆ ಇನ್ನೂ ಪತ್ತನೇ ಇಲ್ಲ. ಏನೋ ನಿಮ್ಮ ಅವ್ಗ ಒಂದೀಟು ಇದೆ ಇಲ್ಲೋಡೆ. ಅಮ್ಮು, ಏನೋ ನನ್ನ ಬೈಕೊಳಂಗೈತಿ ಇಬ್ರು ಕೂಡ. ಹೂನವ, ನಿನ್ನ ಬೈಯಾತಿದ್ ನೋಡು. ಇಷ್ಟೊತ್ತಾತ ಈಗ ಪೂಜಾ ಹೋದೆ ಕೆಟ್ಟ ಹೋದ್ಲ ಅಂಥೇಳಿ. ಇಲ್ಲ ದೊಡವ, ನಡು ಹೂ ತರಕ್ಕೆ ಹೋಗಿದ್ನಿಕ್ಕೆ ಹೂ ಮಾರಿ. ಹೌದಾ? ಆತ ಹಾಕಂಗ ನಿನ್ನ ಮಗಳಿಗೆ ನಿನ್ನ ಕೈಯಾರೆ ಹಾಕ. ಅದು ತರಕ್ಕೆ ಹೋದ್ನೆ, ಮತ್ತೊಂದು ಕೆಲಸ ಹೇಳಿದ್ರೆ ಹಂಗೆ ಮಾಡ್ಕೊತಾನೆ. ನಿನ್ನ ಮರ್ತ ಬಿಟ್ನೆ, ಮತ್ತೆ ನೆನಪಾತ ಮತ್ತೆ ಓಡ್ಬೇನಿ. ಬಂಗಾರಗಿತ್ತಿ ನನ್ನ ಮಗಳು ದೊಡವ. ಕನಸು ಮನಸ್ಸೇ ನೆನ್ಸಿರ್ಕಿಲ್ವಾ ನನ್ನ ಮಗಳು? ನನ್ನ ಮಗಳ ಮದುವೆ ಇವತ್ತು ಹಾಕಿತ್ತಂತೇಳಿ ಎಷ್ಟು ಖುಷಿ ಆಗತ್ತದ ಗೊತ್ತಾ? ನನ್ನ ಮಗಳು ನನ್ನ ತವರು ಮನೆಗೆ, ಅದು ನನ್ನ ತಮ್ಮನ ಹೇಂತ ಆಗಿದ್ದು ಅಂತ ನನಗೆ ಭಾಳ ಖುಷಿ ಆಗತ್ತೈತಿ. ದೊಡ್ಡ ಮನಸ್ಸು ಪೂಜಾ, ದೊಡ್ಡ ಮನಸ್ಸಿನಿಂದ ಕೋಟ್ಯಾಧೀಶ್ವರನ ಮದುವೆಯಾಗಿ ಕೈ ಹಿಡ್ದ ತವ್ರ ಮನೆ ಎಂದೂ ಮರಲಿಲ್ಲವ ನೀನು. ಯಾ ಹೆಣ್ಮಕ್ಳು ತಮ್ಮ ಮಕ್ಕಳನ್ನ ತಮ್ಮ ತವ್ರ ಮನೆಗೆ ಕೊಡ್ತಾರೀಗ? ತಾವು ಶ್ರೀಮಂತರು ತಮ್ಮಕ್ಕಿ ಶ್ರೀಮಂತರನ್ನ ನೋಡಿ ಹೆಣ್ಮಕ್ಳು ಕೊಡ್ತಾರೆ. ಆದ್ರೆ ನೀನು ಹಿಂದೆ ಮುಂದೆ ಒಂದು ಈಟು ಯೋಚನೆ ಮಾಡಲಿಲ್ಲ. ನೀನು ನಿನ್ನ ಗಂಡ ಇಬ್ಬರು ಸೇರಿ ತಮ್ಮನಿಗೆ ದಾರಿನೇ ಎರೆದು ಕೊಟ್ಬಿಟ್ರೆ ನಿಮ್ಮ ಮಗಳನ್ನ. ಅಯ್ಯೋ ದೊಡವ, ನಮ್ಮವ್ವ ನಮ್ಮನ್ನೆಲ್ಲ ಸಾಕಾಗಿ ಎಷ್ಟು ಕಷ್ಟಪಟ್ಟ ನಿನಗೆ ಗೊತ್ತಿಲ್ಲ. ತಮ್ಮನಿಗೆ ನನಗೆ ಭಾಳ ವಯಸ್ಸಿನ ನಂತರ ನಾ ಭಾಳ ದೊಡ್ಡಕ್ಕಾದ್ಮೇಲೆ ತಮ್ಮನಿ ಹುಟ್ಟನ. ತಮ್ಮನಿ ಹುಟ್ಟಿದಾಗ ಅವ್ನು ಎತ್ಕೋದು ಇಳಿಸೋದು ಅವ್ನು ತಿನ್ಸೋದು ಉಣಿಸೋದು ಪ್ರತಿಯೊಂದು ನಾನು ಮಾಡೇನೆ ದೊಡವ. ನಿನಗೆ ಗೊತ್ತಲ್ಲ, ಪ್ರತಿಯೊಂದು ನಾನು ಮಾಡೀನಿ. ಹಿಂಗಾಗಿ ಅವನು ನನಗೆ ಮಗ ಇದ್ದಂಗೆ.
ಅವನ ತಮ್ಮಣ್ಣಕ್ಕಿಂತ ಮಗನ ನನಗೆ ಆತ. ನಿಮ್ಮ ಇಷ್ಟದ ಪ್ರಕಾರ ಎಲ್ಲ ಆತಲ್ಲ. ನಡಿ ಈಕಿನ ಇದು ಮುಹೂರ್ತ ಮೇರಕ್ಕಿಂತ ಕಳ್ಸು ನಡಿ ಈಕಿನ. ನಡೀತದೆ. ಬೇರೆ ಹೊಸ ಮಾಲ್ಗಿತ್ತಿ ಅಮ್ಮು ಬಾ.